ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಕಪ್ಪು ತುಳಿತ ಎಫೆಕ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಫಿನಿಶು. ಇನ್ನು ಮುಂದೆ ಚಿನ್ನಸ್ವಾಮಿಯಲ್ಲಿ ನಡೆಯಲ್ಲ ಯಾವುದೇ ಮ್ಯಾಚು. ಬೆಂಗಳೂರಿಂದ ಹೊರಗೆ ಸ್ಟೇಡಿಯಂ ಎತ್ತಂಗಡಿ ಆಗ್ತಾ ಇದೆ. ಎಸ್, ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮೈದಾನದಲ್ಲಿ ಬ್ಯಾಟ್ ಹಿಡಿದು ಬಾಲಿಗೆ ಹೊಡಿಬೇಕಾದ್ರೆ ಗ್ಯಾಲರಿಯಲ್ಲಿ ಕೂತ್ಕೊಂಡು ಜೈ JCB RCB ಅಂತ ಕೂಗೋದಕ್ಕಾಗಲ್ಲ. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನು ಮುಂದೆ ಇರೋದಿಲ್ಲ. ಬೆಂಗಳೂರಿಂದ ಹೊರಕ್ಕೆ ಬೀಳ್ತಾ ಇದೆ ಚಿನ್ನಸ್ವಾಮಿ. ನಗರದ ಹೊರವಲಯದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ, 75 ಎಕರೆ ಜಾಗದಲ್ಲಿ ತಲೆ ಎತ್ತಲಿದೆ ಕ್ರಿಕೆಟ್ ಕ್ರೀಡಾಂಗಣ. ಕ್ರಿಕೆಟ್ ಸ್ಟೇಡಿಯಂಗೆ ಜಾಗ ಫೈನಲ್ ಮಾಡೇ ಬಿಡ್ತು ಸರ್ಕಾರ. ಆ ಜಾಗ ಯಾವುದು ಗೊತ್ತಾ? ಇದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಫ್ರೀಡಂ ಟಿವಿಯ ಮಾಸ್ಟರ್ ಸ್ಟೋರಿ. ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು. ಕಪ್ಪು ತುಳಿತ ಎಫೆಕ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಫಿನಿಶ್. ಇನ್ನು ಸಿಗಲ್ಲ ನಿಮಗೆ. ಇನ್ನು ಮುಂದೆ ಚಿನ್ನಸ್ವಾಮಿಯಲ್ಲಿ ನಡೆಯಲ್ಲ ಯಾವುದೇ ಮ್ಯಾಚ್. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಸಾಂಪ್ರದಾಯಿಕವಾಗಿ ನೋಡ್ಕೊಂಡು ಚಪ್ಪಾಳೆ ತಟ್ತಾ ಶಿಲ್ಲೆ ಊತ್ತಾ ಮ್ಯಾಚ್ಗಳನ್ನು ನೋಡಿ ಆನಂದ ಪಟ್ಟವರು. ಸೊ ಇನ್ನು ಮುಂದೆ ನಾವು ಚಿನ್ನಸ್ವಾಮಿಯ ಗ್ಯಾಲರಿಯಲ್ಲಿ ಕೂತ್ಕೊಂಡು ಆಟಗಾರರ ಆಟವನ್ನು ತೀರಾ ಹತ್ತಿರದಿಂದ ನೋಡೋದಕ್ಕಾಗಲ್ಲ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರಿನ ಹೊರಭಾಗದಲ್ಲಾಗುತ್ತೋ ಅಥವಾ 75 ಎಕರೆ ಜಮೀನನ್ನು ಎಲ್ಲಿ ಖರೀದಿ ಮಾಡಿದ್ದಾರೆ ಸರ್ಕಾರಿ ಗೋಮಾಳ ಜಾಗವನ್ನೇ ಸ್ಟೇಡಿಯಂ ಮಾಡ್ತಿದ್ದಾರಾ? ಇವೆಲ್ಲವೂ ಕೂಡ ಅತ್ಯಂತ ಕುತೂಹಲದ ವಿಚಾರ. ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಟಕ್ಕರ್ ಕೊಡುವಂತಹ ಮತ್ತೊಂದು ಸ್ಟೇಡಿಯಂ ಬೆಂಗಳೂರಿನಲ್ಲಿ ಇದೆಯಾ? ವಿಶಾಲವಾದ ಮೈದಾನ ಬೇಕು. ಹಾಗಾದ್ರೆ ಏನದು? ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ರಾಜಧಾನಿ ಜನರಿಗೆ ತುಂಬಾನೇ ಕಿರಿಕಿರಿ ಆಗ್ತಾ ಇತ್ತು. ಹೆಣಗಳು ಬಿದ್ದ ಮೇಲೆ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಸರ್ಕಾರ ಚಿತ್ತ ಅಥವಾ ಚಿಂತನೆ. ಆನೇಕಲ್ನ ಸೂರ್ಯನಗರ ಬಳಿ ಮತ್ತೊಂದು ಬಿಗ್ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ. ಈಗಾಗಲೇ ಸ್ಟೇಡಿಯಂಗೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿರುವಂತಹ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿದೆ ದೇಶದ ದೊಡ್ಡ ಸ್ಟೇಡಿಯಂ. ಇದು ವಿಶಾಲವಾದ ಸ್ಟೇಡಿಯಂ. 800 ಕೋಟಿ ವೆಚ್ಚದಲ್ಲಿ 60,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣ, ಆಸನ ಸಾಮರ್ಥ್ಯದ ಅದೊಂದು ದೊಡ್ಡ ಮೈದಾನ. ಈಗಾಗಲೇ ಸೂರ್ಯನಗರ ಬಳಿ ಗೃಹ ಮಂಡಳಿ ಲೇಔಟ್ ಮನೆ ನಿರ್ಮಾಣ. ಇದೀಗ ಇಲ್ಲೇ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಸರ್ಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸೂರ್ಯನಗರದಲ್ಲಿ ಸ್ಟೇಡಿಯಂ ನಿರ್ಮಾಣಕ್ಕೆ ಸಚಿವ ಜಮೀರ್ ಒತ್ತಡ. ಹೀಗಾಗಿ ಸೂರ್ಯನಗರದಲ್ಲಿ ಸ್ಟೇಡಿಯಂ ನಿರ್ಮಾಣಕ್ಕೆ ಸರ್ಕಾರ ಆಸಕ್ತಿಯನ್ನು ತೋರಿಸ್ತಾ ಇದೆ. ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕ್. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕಷ್ಟ ಅನುಭವಿಸ್ತಾ ಇದ್ದವರು ಬರೀ ವಾಹನ ಸವಾರರು ಅಂತ ಮಾತ್ರ ಅನ್ಕೊಂಡಿದ್ರ ಸಾರ್ವಜನಿಕರು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಗೊತ್ತಾದ್ರೆ 150ಕ್ಕೂ ಹೆಚ್ಚು ಎಳನೀರು ಅಂಗಡಿಗಳು ಬೀಳ್ತಾ ಇತ್ತು ರಸ್ತೆ ಪಕ್ಕದಲ್ಲೇ. ಸಾರ್ವಜನಿಕರು ಓಡಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಕ್ರಿಕೆಟ್ ಇಷ್ಟಪಡೋದು ಕ್ರಿಕೆಟ್ ಪ್ರೇಮಿಗಳೇ ಹೊರತಾಗಿ ಸಾರ್ವಜನಿಕರಲ್ಲ. ಸಾರ್ವಜನಿಕರ ಸಹಸ್ರಾರು ಪೈಕಿ ಕ್ರಿಕೆಟ್ ಇಷ್ಟಪಡದೇ ಇರತಕ್ಕಂಥವರು ಕೂಡ ಇದ್ದಾರೆ. ವಾಹನ ಸಂಚಾರ, ಅಲ್ಲೂ ಕೂಡ ಟ್ರಾಫಿಕ್ ಬ್ಲಾಕು, ಏನೇನು ಅವಾಂತರಗಳೆಲ್ಲ ಆಗಿತ್ತು. ಸೊ ಮೊನ್ನೆ JCBನೋ RCBನೋ ಅದು ಬಂದು ಇಲ್ಲೇನೋ ಒಂದು ಅವಾಂತರ ಆಗಿ ಅಧ್ವಾನ ಆಗಿ ಕೈಕಾಲಿಗೆ ಸಿಕ್ಕಿ ಜನ ಸತ್ತು, ಆ ಒಂದು ದೊಡ್ಡ ಪ್ರಮಾಣದ ಪ್ರಮಾದ ಆದ ನಂತರ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಿಲಾಂಜಲಿ ಇಟ್ಟು ಸರ್ಕಾರವೇ ಚಿಂತನೆ ಮಾಡಿರ್ತಕ್ಕಂತಹ ಜಾಗದಲ್ಲಿ ಇದಕ್ಕಿಂತ ಉತ್ತಮವಾದ, ಇದಕ್ಕಿಂತ ಅದ್ಭುತವಾದ, ಹೆಚ್ಚು ಜನ ಕೂತ್ಕೊಳ್ಳುವಂತಹ ಆಸನ ನಿರ್ಮಾಣ ಮಾಡಿ, ಇದಕ್ಕಿಂತಲೂ ಬೇರೆ ಆಧುನೀಕರಣವನ್ನು ಕೂಡ ಅಲ್ಲಿ ಲೇಪನ ಮಾಡಿ ಹೊಸತ್ತೊಂದು ಸ್ಟೇಡಿಯಮನ್ನು ನಮ್ಮ ಕರ್ನಾಟಕದಲ್ಲೇ ತರ್ತಾ ಇದ್ದಾರೆ. ಇಲ್ಲಿ ತೆಲಂಗಾಣ, ಆಂಧ್ರ, ತಮಿಳುನಾಡು ಬಾರ್ಡ್ರಲ್ಲ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲೇ ಈ ತರಹದೊಂದು ನಿರ್ಧಾರಕ್ಕೆ ಸರ್ಕಾರ ಕೈ ಹಾಕಿದೆ. ಕ್ರಿಕೆಟ್ ಪ್ರಿಯರಿಗೆ, ಕ್ರಿಕೆಟ್ ಅನುಭವಿಗಳಿಗೆ ಇದು ನಿಜಕ್ಕೂ ಕೂಡ ಒಂದು ತರಹದ ಶುಭ ಸುದ್ದಿ. ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್ ಇದು. ಸೂರ್ಯನಗರದಲ್ಲಿ ಈಗಾಗಲೇ ಸ್ಟೇಡಿಯಂಗೆ ಜಾಗವನ್ನು ಕೂಡ ನೋಡಿ ಇಡಲಾಗಿದೆ. ಸರ್ಕಾರ ಸ್ಟೇಡಿಯಂ ಮಾಡೋದಕ್ಕೆ
ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.